ಜಗತ್ತಿನೊಳಗೆ ಇಂಥದ್ದು ಸ್ವೀಟ್ ತಯಾರು ಮಾಡುವಂತ ಒಬ್ಬ ಹುಡುಗಿಯವನೇ ಎಲ್ಲಿ ನೋಡಿ, ವಿಚಿತ್ರ ಸ್ವೀಟ್ ಇದೆ. ಇದು ಯಾವ ಮಹಾಲಕ್ಷ್ಮಿ ಸ್ವೀಟ್ ಒಳಗೂ ಸಿಗುವುದು. ಇದು ಮಹಾಲಕ್ಷ್ಮಿಯೇ ಸ್ವೀಟ್ ಆದಾಗ ಸಿಗುವುದು. ಮೈಸೂರಿನೊಳಗೆ ಮಹಾಲಕ್ಷ್ಮಿ ಸ್ವೀಟ್ ಸೆಂಟರ್ ಅಂತ ಒಂದು, ಇಲ್ಲಿ ಸಾಮ್ರಾಜ್ಯ ಲಕ್ಷ್ಮಿ ಒಳಗೆ ಸೆಂಟ್ರೆ ಮಹಾಲಕ್ಷ್ಮಿ ಸ್ವೀಟ್ ಹಾಕಿ ಕೊಟ್ಬಿಟ್ಟಾನೆ. ಸೆಂಟರ್ ಒಳಗಡೆ ಮಹಾಲಕ್ಷ್ಮಿ ಸ್ವೀಟ್ ಹಾಕಿ ಕೂತಾಳೆ. ಹಾಗೆ ಮಧುಗಿರಿ ಅವರು ರಾಜರು ಜ್ಯೋತಿಷಿಗಳು ಅಂತ ಹೇಳಿದ್ರು. ಯಾರು ರಾಜರು? ಸಾಮ್ರಾಜ್ಯಂ ಭೋಜ್ಯಂ ಸ್ವರಾಜ್ಯಂ ವೈರಾಜ್ಯಂ, ವೈರಾಜ್ಯಂ ವೈರಾಗ್ಯಂ ಪಾರಮೇಷ್ಠ್ಯಂ ಮಹಾರಾಜ್ಯಂ ಆಧಿಪತ್ಯಂ ಚಾತಿ. ಯಾರು ಸಾರ್ವಭೌಮರು ಅಂತಂದ್ರೆ ಯಾರು ವೈರಾಗ್ಯ ನಿಧಿಗಳೋ, ಯಾರು ಕೃಪಾ ನಿಧಿಗಳೋ ಅವರೇ ನಿಜವಾದ ಸಾಮ್ರಾಜ್ಯಕ್ಕೆ ಅಧಿಪತಿಗಳು ಅಂತ. ಹಾಗಾಗಿ ನಮ್ಮ ಪಕ್ಕ ಕೂತೋದು ಕೃಪಾನಿಧಿಗಳು ಅಂತಾರೆ. ಅಲ್ರಿ ಕೃಪಾನಿಧಿ ಕೃಪಾಸರೋ ಕಮಲ ಮನೋಹರಿ ಕೃಷ್ಣ ಶರಣ ಗಹಿಗೆ ಶ್ರೀ ಕೃಷ್ಣ ಶರಣ ಗಹಿಗೆ. ಕೃಪಾ ಸರೋವರ ಹಾಗಿದ್ದಾರೆ ನೋಡ್ರು. ಅವ್ರ ಕ್ಷೇತ್ರದ ಸಾಮ್ರಾಜ್ಯ, ಮುಂದೆ ಸಾಮ್ರಾಜ್ಯ, ನೆಕ್ಸ್ಟ್ ವೈರಾಗ್ಯ. ಇದೇ ನಿಜವಾದ ಸಾಮ್ರಾಜ್ಯ. ಮೈಗೆ ಬೇಕಾದಷ್ಟು ಬಂಗಾರ ಹಾಕೊಂಡಿದ್ದೀವಿ ನಾವು. ಬಂದು ಕೇಳಿದ್ರೆ ಕೊಡ್ತೇವೆ, ಕೊಡ್ತೇವೆ ಪಾಪ. ಹೌದಲ್ರಿ? ಇಂಥ ಸಾಮ್ರಾಜ್ಯ ಅಂತ ಇಲ್ಲ. ವಿಚಿತ್ರ ಅಂದ್ರೆ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನಿ ಶ್ರಿಯಂ ದೇವಿ ಉಪಶ್ವಯೇ ಶ್ರೀಮಾಂ ದೇವಿ ದಿವಸದಾಂ ತಿರು. ಮಹಾಲಕ್ಷ್ಮಿ ಸಾಮ್ರಾಜ್ಯ ಲಕ್ಷ್ಮಿ ಬರುವ ವ್ಯವಸ್ಥೆ ನೋಡಿ ಹೆಂಗದ. ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನಿ. ಇದನ್ನೇ ಗುರುಗಳು ನನಗೆ ಕ್ಲೂ ಕೊಟ್ಟರು. ಬರೀ ರಾಜ ಜ್ಯೋತಿಷಿ ಅಲ್ಲ, ಎಂತ ರಾಜರ ಜ್ಯೋತಿಷಿ, ವಾದಿರಾಜರು, ಶ್ರೀಪಾದರಾಜರು, ಇಂಥ ರಾಜರು ಕೆಲ್ಸಕ್ಕೆ ಬಾರದ ಇಂಥ ಭಿಕಾರಿಗಳಿಗೆಲ್ಲ ಜ್ಯೋತಿಷಿಗಳಲ್ಲ. ಜ್ಯೋತಿ ಅಂದ್ರೆ ಬೆಳಕನ್ನು ಕೊಡುವಂಥವ್ರಿಗೆ ಬೆಳಕನ್ನು ಕೊಡ್ತಕ್ಕಂಥ ಗುರುಗಳು ಕೂತಾರ ನೋಡಿ. ಯಾಕೆ ಹೇಳ್ತೀನಿ ಅಂದ್ರೆ ನಾವು ಬಹಳ ಸಣ್ಣ ಹೆಚ್ಚು ಕಮ್ಮಿ ನಾನು 84ನೇ ಇಸ್ವಿ ಒಳಗೆ 7ನೇ ಕ್ಲಾಸ್ ಏನೋ ಓದುತ್ತಿರ್ಬೇಕಾದ್ರೆ ಅವಾಗ ಅವ್ರು ದುರ್ಗಕ್ಕೆ ಬಂದು ನನ್ನ ಮುಖ ನೋಡಿ, ನೀವು ಮುಂದೆ ಮಹಾತಾಯಿ ಆಗ್ತೀನಿ ಅಂತ ಅಂದೇ ಭವಿಷ್ಯ ನೋಡಿ. ಆ ಭವಿಷ್ಯ ನೋಡಿದ ಮೇಲೆ ಆ ಭವಿಷ್ಯದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋರು ಬರ್ಬೇಕಲ್ಲ, ಅವೇ ಕರ್ಕೊಂಡು ಇವತ್ತು ನಾನು ಇಲ್ಲಿ ಕೂರಿಸಿ ಅವ್ರು ಕೊಡ್ತಾರೆ. ಇದ್ರ ದೊಡ್ಡವ್ರು ಯಾರು? ನಾನಲ್ಲ. ಯಾಕಂದ್ರೆ ಹಳದ ತಾಯಿ ಮಗುವನ್ನ ಸೊಂಟಕ್ಕೆ ತಗೋತ, ಹೆತ್ತ ತಂದಿ ತನ್ನ ತಲೆಗಿಂತ ಮೇಲೆತ್ತಿ ಮಗುವನ್ನ ಆಟಾಡಿಸ್ತಾರೆ. ಆಗ ಮಗು ದೊಡ್ಡದಲ್ಲ, ಹಳದ ತಾಯಿ ಸೊಂಟಕ್ಕೆ ತಂದು ತಂದೆ ಹೆಗಲನ್ನು ಮೇಲೆತ್ತಿ ನಡೆಸಿದ ಅಂತ ಸ್ಥಾನ ಆಗೋದು.